ಸಾನ್ನಿಧ್ಯಕ್ಕಿಂತ ಗುರುದೇವ ಸಮರ್ಪಿತವಾದ ನಾಮಕೃತ ಇದುವರೆಗೆ ತಮ್ಮ ಅನುಭವ ಎಂಬುದರಲ್ಲಿ ಇಂಗ್ಲೀಷ್ ಸೆಂಟರ್ಗಳಲ್ಲಿ ಹಾಗೂ ತಮ್ಮೆಲ್ಲರಿಗೂ ನನ್ನ ಅಂತಃಪ್ರಾಣವನ್ನು ತೋರಿಸುತ್ತಾ ಮನುಷ್ಯ ಬಂಧನದಿಂದ ಮುಕ್ತಿ ಅಂತ ಅದರ ಮೋಕ್ಷ ಅಂತ ಹೇಳ್ತಾರೆ. ಬಂಧನ ಆಗೈತೆ ಅಂತ ಗೊತ್ತಾದ ಮೇಲೆ ಮೋಕ್ಷ. ಸಾಮಾನ್ಯನಿಗೆ ಈ ಸಂಸಾರ ವಿಷಮಯದ ಬಂಧನ ಅನ್ನೋದು ಗೊತ್ತಾಗಬಹುದು. ಇದನ್ನ ಶುದ್ಧ ಮಾಡಬೇಕಂತ ಇದರೊಳಗೆ ಸುಖ ಮಾಡಬೇಕಂತ ಇದು ಸಂಸಾರ ವಿಷಮನ ಇದೆ ಅಂದ್ರೆ ಒಂದೇ ಥರ ಇರೋದು, ಬದಲಾವಣೆ ಹಾಕೊಂತ ಇರ್ತೈತಿ. ಅದಕ್ಕೆ ಈ ಸತ್ಯವನ್ನು ತಿಳಿದು ಯಾರ ಮುಕ್ತತೆಯ ಭಾವವನ್ನು ಅನುಭವಿಸ್ಬೇಕಂತ ಅವರಿಗೆ ಮಾತ್ರ ಇದೆ. ಅಂದ್ರೆ ಸಂಸಾರ ಈ ಶರೀರದ ಸೇರಿ ಶುರು, ಈ ಶರೀರ ನಾನಂದ ಕೂಡ ಸಂಸಾರ ಶುರು. ಶರೀರ ವಿಕಾರ ಆಗ್ತೈತಿ, ಅದಕ್ಕೆ ಬಾಧೆ ಆಗ್ತೈತಿ. ಅದಕ್ಕೆ ಬಾಧೆ ಆಗ್ತಂದ್ರೆ ಅಂತಃಕರಣ ದುಃಖದ ಭಾವ. ಈ ದುಃಖದ ಭಾವದಿಂದ ಪಾರಾಗುವ ಬಗೆಯ ಅಂದರೆ ಇದೊಂದು ಮತ್ತೊಂದು ಏನಿಲ್ಲ, ದೇಹ ಭಾವವನ್ನು ಕಳ್ಕೊಂಡು ನಾನು ನನ್ನ ಏನು ಭಾವ ಇದೆ ಮೇಲೆ ಮೂವನ್ನ ಇಟ್ಕೊಂಡು ಕುಂತೇವಲ್ಲ, ಈ ಭಾವದಿಂದ ಹೊರಗೆ ಬರೋದು. ಮತ್ತು ಇದು ನಾನು ಅಲ್ಲ ಅಂತೇಳಿ ಹೆಂಗೆ ಈ ಶ್ರುತಿ ಪುರಾಣಗಳೇ ಹೇಳ್ತಾವೆ, ಸಚ್ಚಿದಾನಂದ ಸ್ವರೂಪನಾಯ ಅಂತ ಹೇಳ್ತಾವೆ. ಆದರೆ ಸಾಮಾನ್ಯನಿಗೆ ಇದು ಆಗುವುದಿಲ್ಲ, ಇದು ತಿಳಿದಿಲ್ಲ ಅನ್ನೋದು ಕಠಿಣ ಅನಿಸ್ತದೆ. ದೇಹ ಭಾವ ಅಷ್ಟೊಂದು ಗಾಢ ಆಗಿದ್ದಾಗ ಅದರಾಗೋದ್ರಿಂದ ಪಾರಾಗಬೇಕಂದ್ರೆ ಗುರು ಸಾನ್ನಿಧ್ಯ ಬೇಕು, ಸತ್ಸಂಗ ಬೇಕು. ಇಲ್ಲಾಂದರೆ ಎಲ್ಲಿ ಹೋದರೂ ಈ ಸಂಸಾರದ ಭಾವಗಳಿಗೆ ಶರೀರ ಭಾವ ಇಟ್ಕೊಂಡು ಕ್ಷುಲ್ಲಕ ವಿಷಯಕ್ಕಾಗಿ ಮನುಷ್ಯ ಬದಲಾವಣೆ ಶರೀರ ದಶೆಯಿಂದಾಗಲಿ ಧನಕನಕಾರಿಯಾಗಲಿ ಶರೀರ ದಶೆಯಲ್ಲಿ ಇದನ್ನು ಎಷ್ಟು ಸೌಖ್ಯ ಆಗಿರಬೇಕು, ಇನ್ನಷ್ಟು ಆರಾಮಿರಬೇಕು, ಇನ್ನಷ್ಟು ಇರಬೇಕು ಪ್ರಯತ್ನ ಮಾಡ್ತಾನೆ. ಈ ಪ್ರಯತ್ನ ಎಷ್ಟು ಮಾಡಿದರೂ ಒಂದು ದಿನ ವ್ಯರ್ಥ ಇದೆ. ಯಾಕಂದರೆ ಈ ಶರೀರವನ್ನು ಸೌಖ್ಯವಾಗಿ ಇಡೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಂಸಾರವನ್ನು ನಾವು ಹೆಂಗೆ ತಿಳ್ಕೊತ ಹಂಗೆ ಇಡೋಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಹಾಕೊಂತಾನೆ. ಅದಕ್ಕೆ ಇದನ್ನು ಹೆಂಗೆ ಸ್ವೀಕಾರ ಮಾಡಿಕೊಂಡು ಆ ಸಚ್ಚಿದಾನಂದ ಸ್ವರೂಪದಲ್ಲಿ ಚಿಂತನೆ ಮಾಡಿಕೊಂಡು ಅದರ ಭಾವದಲ್ಲಿ ಹೋಗಿದ್ದಾದ್ರೆ ಈ ಬಂಧನ ಅನ್ನೋದು ಬಿಡುಗಡೆ ಆಗ್ತದೆ. ಈ ಶರೀರ ನಾಣ ಭಾವದಿಂದ ಬಂಧನ ಆಗೈತಿ, ಆತ್ಮನ ನಾಣ ಭಾವದಿಂದ ಈ ಬಂಧನ ಬಿಡುಗಡೆ. ಅಂದ್ರೆ ಆತ್ಮನ ನಾಣ ಭಾವವನ್ನು ಸದಾ ನೆನಪು ಮಾಡ್ಕೊಳ್ಳೋದೆ ಮನುಷ್ಯ ಅನ್ನೋದು ಕರ್ತವ್ಯ. ಶ್ರವಣ ಅಂದ್ರೆ ಮತ್ತೊಂದು ಏನಿಲ್ಲ, ಆತ್ಮನ ನಾಣ ಭಾವವನ್ನು ನೆನಪು ಮಾಡ್ಕೊಂಡು ಸದಾ ಕುಂತಾಗ ನಿಂತಾಗ ಆ ಸದ್ವಸ್ತುವಿನ ನೆನಪು. ಸಚ್ಚಿದಾನಂದ ಸ್ವರೂಪ, ಪರಮಾತ್ಮ, ಪರಬ್ರಹ್ಮ ಬೇರೆ ಬೇರೆ ಹೆಸರಿಟ್ಟು ಕರಿತೇವೆ ನಾವು. ಅದು ಈ ಶರೀರಕ್ಕೆ ಅನ್ಯವಾಗಿದೆ, ಶರೀರ ಅದಲ್ಲ. ಅದಕ್ಕೆ ಅದೆಲ್ಲ ಹೇಳಿರಲ್ಲ ಸರ್, ಯಾರು ನಾನು ಯಾರು ಪ್ರಶ್ನೆ. ಶರೀರ ನಾನಂತ ತಿಳ್ಕೊಂಡವಾಗ ಇದ ನಾನಂತ ತಿಳ್ಕೊಂಡವಾಗ ದುಃಖ ಎಲ್ಲೂ ತಪ್ಪುವುದಿಲ್ಲ. ಶಾಶ್ವತವಾಗಿ ದುಃಖದಿಂದ ಬಿಡುಗಡೆನೇ ಆಗಬೇಕಾಗಿತ್ತಂದ್ರೆ ಶರೀರ ಭಾವದಿಂದ ಹೊರಗೆ ಬರೋದು. ಮತ್ತು ಶರೀರ ಭಾವ ಹೊರಗೆ ಬರೋದಂದ್ರೆ ಕಠಿಣ ಅನಿಸ್ತದೆ. ಇದ ನಾನು ತಿಳ್ಕೊಂಡು ಕೂತ ಮೇಲೆ ಹೆಂಗೆ ರೀ ಮತ್ತು ಇದನ್ನು ಭಾವವನ್ನು ಬಿಟ್ಟು ಬದುಕುವುದಾದ್ರೆ ಹೆಂಗೆ? ಇದೇ ದ್ವಂದ್ವ, ಇದೇ ದುಃಖಕ್ಕೆ ಕಾರಣ. ಇದರಿಂದ ಹೊರಗೆ ಬರೋ ಉಪಾಯ ತಿಳಿಲಾರ್ದ ಮನುಷ್ಯ ದುಃಖ ಆಗ್ಬಿಡ್ತಾನೆ. ಯಾಕಂದ್ರೆ ಇದು ಹಚ್ಕೊಂಡು ಕೂತಿರ್ತಾನೆ, ಇದು ವಿಕಾರ ಆಗ್ತೈತಿ, ಇದು ಬಳಲ್ತೈತಿ, ಇದು ನಳತೈತಿ, ಒಂದು ಸ್ವರತೈತಿ, ಒಂದು ಸ್ವರ್ತೈತಿ. ಅದಕ್ಕೆ ಈ ಭಾವದಿಂದ ಹೊರಗೆ ಬರಬೇಕಂದ್ರೆ ಸಚ್ಚಿದಾನಂದ ಭಾವವನ್ನು ನೆನಪು ಮಾಡ್ಕೊಂಡು ಅದ ನೀನದೆ ಅಂತ ಹೇಳ್ತಾರೆ ಕಡೆಗೆ. ತತ್ವಮಸಿ ಅಂದ್ರೆ ಅದ ನೀತಿ, ಆ ಸಚ್ಚಿದಾನಂದ ಸ್ವರೂಪನ ನೀತಿ ಅಂತ ಹೇಳ್ತಾರೆ.
ಅದ್ರ ಅಲ್ಪಮತಿಗೆ ಇದು ಬೇರೆ ತಿಳಿದಿಲ್ಲ. ದೇಹಭಾವದಾಗ ಕುಂತ ಅವಾಗ ಪರಮಾತ್ಮ ಬಿಲ್ಲದಾನ, ಹೊರಗದಾನ, ಮೇಲೆದಾನ, ಕೆಳಗದಾನ ಅನುಭಾವ ಇರ್ತತಿ. ಎಲ್ಲ ಕಡೆ ಹುಡುಕ್ತಾನ, ಗುಡ್ಡ ಬೆಟ್ಟಗಳಲ್ಲಿ. ಏನು ಜಗತ್ತಿನ ಯಾವ ವಸ್ತುಗಳದಾವ ಎಲ್ಲ ಕಡೆನೂ ದೇವರು ಮಾಡ್ಕೊಂಡ. ತೂರೆಡುವಂಥ ಈ ಜಗತ್ತಿನೊಳಗೆ ಏನೇನು ತೋರ್ತೈತೆ ಅದನ್ನೆಲ್ಲ ದೇವರು ಅನ್ಕೊಂಡ. ಕಂಚು, ತಾಮ್ರ, ಹಿತ್ತಾಳಿ ಅಷ್ಟೇ ಯಾಕೆ, ಹಿಮಪರ್ವತದಾಗ ಒಂದು ಗುರಿಯಾಗುತ್ತೆ, ಬರಫ್ ಬಿದ್ದು ಅದಕ್ಕೂ ಒಂದು ಆಕಾರ ಮಾಡ್ತಾರೆ, ಅದಕ್ಕೂ ದೇವರು ಅನ್ಕೊಂಡ. ಅರ್ಥಾತ್ ಏನಪ್ಪ, ಎಲ್ಲ ಕಡೆನೂ ದೇವರದಾನ, ಎಲ್ಲ ಕಡೆನೂ ಹುಡುಕ್ತಾನ. ಆದ್ರೆ ನೋಡೋ ದೃಷ್ಟಿ ಬದಲಾಗಿದೆ. ಅದಕ್ಕೆ ಎಲ್ಲಿ ಹುಡುಕಿದ್ರು ಸಿಗುವಲ್ಲ. ಇವನ ಆಕಾರ ನಾಮರೂಪಾದಿಗಳನ್ನ ಹಿಡ್ಕೊಂಡು ದೇವರು ಹುಡುಕಾಕೊಂಡಾನ. ಅದ ನಿರಾಕಾರ ನಿರ್ಗುಣ ನಿರ್ಲೇಪನಾದಂಥ ಆತ್ಮ ಅದು ಪರಮಾತ್ಮ ಅನೋಕ ಬರುವುದು. ಅದಕ್ಕೆ ತಾನೇ ತನ್ನೋಳು ಅಂತ ಇನ್ನೊಂದು ಪದಗಳು ಇದ್ಕೊಂಡು ಯಾವಾಗ ನೀವು ಹೊರಗೆ ಹುಡುಕೋದು ಬಿಟ್ಟು ನೀನು ಒಳಗೆ ಹುಡುಕುವಂತ ಒಳಗೆ ಸರಿತಿ ಅಂದ್ರೆ ಶರೀರದೊಳಗಲ್ಲ. ಯಾವುದರಲ್ಲಿ ನೀವು ಹಿಡ್ಕೊಂಡಿದ್ದೀನಲ್ಲ ಅಲ್ಲಿ ಹುಡುಕುವಂತ ಹೋಗು. ಅಂತಃಕರಣದಲ್ಲಿ ಏನೆಲ್ಲ ಹಿಡ್ಕೊಂಡು ಅಂತಃಕರಣ ಸೂಚನೆ ಮಾಡ್ಕೊಂತ ಹೋಗು. ಇದ್ರೊಳಗೆ ಎಲ್ಲಿ ಐತಿ? ಯಾವುದನ್ನ ನಿನ್ನ ಕಡೆ ಹುಡುಕಾಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ, ತಿಳಿಯೋಕ್ಕಾಗೋದಿಲ್ಲ. ಯಾವುದು ಎಲ್ಲವನ್ನೂ ತಿಳಿತೈತಿ ಅದ ನೀನು. ಅದಕ್ಕೆ ಸ್ವಲ್ಪ ಕಠಿಣ ಆಗಿದೆ. ತಿಳಿಬೇಕಂತ ಅಂದ್ರೆ ತಿಳಿದಿಲ್ಲ, ತಿಳಿಬೇಕಂದ್ರೆ ತಿಳಿದಿಲ್ಲ. ತಿಳಿಯುವಂಥ ವಸ್ತು ಅಲ್ಲ. ಯಾಕಂದ್ರೆ ಎಲ್ಲವನ್ನೂ ತಿಳಿಯವನು, ಅರಿಯವನ ನೀನು. ಅರಿವನ್ನು ಅರಿಯಲಿಕ್ಕೆ ಮತ್ತೊಂದು ಯಾವ ವಸ್ತು ಬೇಕಾಗಿಲ್ಲ, ಯಾವ ವಸ್ತುವಿನೂ ಸಾಧ್ಯ. ಅದಕ್ಕೆ ತನ್ನನ್ನು ತಾನು ತಿಳಿದಂದ್ರೆ ತಾನಾಗಿ ತಿಳಿದಷ್ಟೆ. ತನಗೆ ಅನ್ಯವಾಗಿದ್ದನ್ನೆಲ್ಲ ಬಿಟ್ಕೋತ ಅನ್ಯ ಭಾವವನ್ನು ಕಳ್ಕೋತ ಹೋದಾಗ ಆ ಮುಕ್ತನ ನಾನು ಅನ್ನೋ ಭಾವ ಅನುಭವ ಪೂರಾಗ್ತದೆ. ದೇಹ ಭಾವ ಇಲ್ಲ, ಜಗದ ಭಾವ ಇಲ್ಲ, ಆನಂದದ ಭಾವ ಇಲ್ಲ. ಯಾವಾಗಿದು? ಯಾವಾಗ ದೇಹ ಭಾವ ಅಡಗಿ ಆತ್ಮಭಾವದಲ್ಲಿ ಮನೋಬುದ್ಧಿಯಾದಿಗಳ ಐಕ್ಯ ಆದ ತದಾತ್ಮ ಭಾವ, ಅದ ಆತ್ಮನ ಭಾವ. ಈಗೇನೈತಿ? ಈ ಶರೀರ ಭಾವ ಐತಿ. ನಾನು ಅಂದ ತಕ್ಷಣ ಈಗ ಯಾವ ಭಾವ ಬರ್ತೈತಿ? ಈ ಶರೀರ, ನಾನು ಹುಟ್ಟವನ, ನಾನು ಸಾಯವ. ನನಗೆ ಈ ಶರೀರ ದಶೆಯಿಂದನೇ ಗಂಡು ಹೆಣ್ಣು ದೊಡ್ಡವನ ಸಣ್ಣ ಇವೆಲ್ಲ ಭಾವಗಳು ಬರ್ತಾವೆ. ಈ ಶರೀರ ನಾನು ಭಾವ ಅಡಗಿದ್ದಾಗ ಇವೆಲ್ಲ ಭಾವಗಳು ಸತ್ತು ಹೋಗಿರ್ತಾವೆ. ಮತ್ತು ಮನಸ್ಸು ಹೊಯ್ದಾಟದ ಶುರು ಆಗಿದ್ದ ಈ ಶರೀರ ಭಾವ. ಶರೀರ ನಾನು ಹಿಡ್ಕೊಂಡು ಕೂಡ ಶುರು ಆಯಿತು. ಜಾಗ್ರಾವಸ್ಥೆ ಬಂದ ಮೇಲೆ ಶುರು ಆಯಿತು ಮನಸ್ಸು ಅರ್ಧಾಟ. ಅದಕ್ಕೆ ಇಂದ್ರಿಯಗಳದಾವ. ಶಬ್ದ, ಸ್ಪರ್ಶ, ರೂಪ, ರಸಗಂಧ, ವಿಷಯಾದಿಗಳ ಇಂದ್ರಿಯಗಳಿಗೆ ಗೋಚರ ಆಗ್ತಾವೆ. ಆ ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನೋ ಭಾವ ಅಂತಃಕರಣದೊಳಗೆ ತುಂಬೈತಿ. ಈ ಅಜ್ಞಾನದಿಂದ ಸತತ ಮನಸ್ಸು ಬಹಿರ್ಮುಖವಾಗಿ ನಡೆದಾಡ್ತದೆ. ಒಂದು ಶಬ್ದದೊಳಗೆ ಹೋಗ್ತತಿ, ಒಂದು ಸ್ಪರ್ಶದೊಳಗೆ ಹೋಗ್ತತಿ, ಒಂದು ರೂಪದೊಳಗೆ ಹೋಗ್ತತಿ, ರಸದೊಳಗೆ ಹೋಗ್ತತಿ, ಗಂಧದೊಳಗೆ ಹೋಗ್ತತಿ. ಈ ಚಂಚಲವೃತ್ತಿ ಇದ್ದಂಥ ಮನಸ್ಸು ನಿಶ್ಚಲ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಉಂಟಾದಂಥ ತಪ್ಪು ತಿಳುವಳಿಕೆ ಅಜ್ಞಾನವನ್ನು ತೆಗೆದುಹಾಕಬೇಕು. ಇದನ್ನು ಮಾಡಬೇಕಂದ್ರೆ ವಿಚಾರದಿಂದ. ಆ ವಿಚಾರೇಣ ಕೃತಬಂಧ ವಿಚಾರೇಣ ನಿವಾರ. ವಿಚಾರ ಇಲ್ಲಕ್ಕೆ ಇದೆಲ್ಲ ಬಂಧನ ಆಗೈತಿ. ವಿಚಾರ ಇಲ್ಲಕ್ಕೆ ದುಃಖ ಐತಿ. ವಿಚಾರ ಇಲ್ಲಕ್ಕೆ ಶರೀರ ಅನುಭವ ಹೋಗ್ತೈತಿ. ವಿಚಾರ ಇಲ್ಲದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸಾದಿಗಳಲ್ಲಿ ಮನಸ್ಸು ಹೊರದು ಹೋಗ್ತೈತಿ. ವಿಚಾರ ಇಲ್ಲದಕ್ಕೆ ಅದರಲ್ಲಿ ಸುಖಭಾವ ತುಂಬಿಕೊಂಡು ಹೋಗ್ತೈತಿ. ವಿಚಾರ ಮಾಡ್ಕೊಂತ ಈ ಜಗತ್ತಿನೊಳಗೆ ಯಾವ ವಿಷಯದೊಳಗೆ ಸುಖ ಆಯ್ತು ನೋಡು. ಶಬ್ದದೊಳಗೆ ಸುಖ ಆಯ್ತು ಅಂತ ನೋಡಿದ್ರೆ ಅದರೊಳಗಿಲ್ಲ. ನೀನು ತಿಳ್ಕೊಂಡಿದ್ದ ತಪ್ಪು ತಿಳ್ಕೊಂಡು ಅನ್ನುವಂಥ ಸತ್ಯದ ಅನುಭವನೆ ಮಾಡ್ಕೋತ ಹೋಗಿದ್ದಾದ್ರೆ ಮನಸ್ಸು ಒಂದೊಂದು ವಿಷಯದಿಂದ ಹೆಚ್ಚು ಸರ್ಕೋತ ಬರ್ತದೆ. ಅದಕ್ಕೆ ಅನಿರೀಕ್ಷಣಾಭಾವ ಅಂದ್ರೆ ಸಾಕ್ಷಿ ಭಾವದಲ್ಲಿ ನಿಂತು ನೋಡುವುದು.
ಈಗ ವಿಷಯಾದಿಗಳಲ್ಲಿ ಭೋಗದಲ್ಲಿ ಮುಳುಗಿ ಅದರಲ್ಲಿ ಐಕ್ಯ ಆಗೈತಿ. ಅದಕ್ಕೆ ಈ ಮನುಷ್ಯನ ಪ್ರವೃತ್ತಿಯನ್ನು ಸದ್ಬುದ್ಧಿ ಮೇಲ್ಬುದ್ಧಿಯಿಂದ ಜಾಗರಾಗಿ ಅದನ್ನು ವಿವೇಕದ ದೃಷ್ಟಿಯಿಂದ ನೋಡ್ಕೋತ ನಿರೀಕ್ಷಣೆ ಮಾಡ್ಕೊಂಡು ಹೋಗೋದು. ಮನಸ್ಸಿನ ಹರಿದಾಟಕ್ಕೆ ಕಾರಣ ಏನಪ್ಪ? ಯಾವ ವಿಷಯದಲ್ಲಿ ಮನಸ್ಸು ಹರಿದೋಯ್ತು, ಇದಕ್ಕೆ ಕಾರಣ ಏನು ಅಂತ ಅದನ್ನು ಒಂದೊಂದು ನೀವು ಕೂಲಂಕಷವಾಗಿ ನೋಡ್ಕೊಂಡು ಹೋದಾಗ ಸಹಜವಾಗಿ ಅಜ್ಞಾನಕ್ಕೆ ಬಂಧನ. ಎಲ್ಲ ಈ ಮನುಷ್ಯನ ಚಂಚಲತೆಗೂ ಅಜ್ಞಾನ ಕಾರಣ ಇದೆ. ಈ ಅಜ್ಞಾನವನ್ನು ತೆಗೆದು ಹಾಕಬೇಕಂದ್ರೆ ಸುಜ್ಞಾನ ಬೇಕು. ಅದಕ್ಕೆ ಜ್ಞಾನದಿಂದನೇ ಮಾತ್ರ ಕೈವಲ್ಯ ಅಂತ ಹೇಳಿ. ಅಂದ್ರೆ ಆನಂದಮಯವಾದ ಅರಿವು ನಿನಗೆ ಆನಂದನೇ ಇರಬೇಕು, ಸದಾ ಆನಂದನೇ ಇರಬೇಕು, ಎಂದೆಂದೂ ದುಃಖನೇ ಇರಬಾರದು. ಅಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಈ ಜ್ಞಾನವನ್ನು ಈ ಮನುಷ್ಯ ಜನಗಳಲ್ಲಿ ಪಡೆಯಾಕಬೇಕು. ಇದು ಅಂತ್ಯದೊಳಗೆ ಬರುವಂಥದ್ದಲ್ಲ. ನಾವೇನು ತಿಳ್ಕೊಂಡು ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು, ಅಂತ್ಯದೊಳಗೆ ಬರೋದು ಅಂತ ನಾವು ತಿಳ್ಕೊಂಡು. ಶರೀರ ಅಂತ್ಯದೊಳಗೆ ಬರೋದು ಮೋಕ್ಷ ಅಲ್ಲ, ಅದು ಸಾವು. ಶರೀರ ಇದ್ದಾಗ ವಿಷಯಾದಿಗಳ ಮೇಲೆ ನಮ್ಮವನ್ನು ಬಿಟ್ಟು ಚಂಚಲ ಹೊತ್ತಿದ್ದಂಥ ಮನಸ್ಸು ನಿಶ್ಚಲ ಆಗಿ ಮುಕ್ತತೆ ಭಾವದಲ್ಲಿ ಆನಂದದಲ್ಲಿ ತಿರುಗಾಡ್ತಾರೆ. ಎಲ್ಲಿ ನೋಡೋದಲ್ಲಿ ಪರಬ್ರಹ್ಮ ಸ್ವರೂಪನ ಮತ್ತೊಂದೇನಿಲ್ಲ, ನನ್ನ ಒಳಗೂ ಅದ ಹೊರಗೂ ಅದ ಅಂತ ಆನಂದದ ಭಾವದಲ್ಲಿ ಯಾವಾಗ ಉಳಿಯಾಕೆ ಬರ್ತತಿ, ಅದ ಮುಕ್ತತೆ, ಅದ ಮುಕ್ತಿ. ಆ ಮುಕ್ತಿ ಅನ್ನೋದನ್ನ ಜೀವನದಲ್ಲಿ ಮನುಷ್ಯ ಶರೀರದೊಳಗೆ ಇದ್ದಾಗ ಸದ್ಯಕ್ಕೆ ಅನುಭವಿಸಬೇಕು. ಅಂತ್ಯದೊಳಗೆ ಸಿಗುವಂಥದ್ದು ಮುಕ್ತಿ ಅಲ್ಲ. ನಾವು ಸತ್ತ ಮೇಲೆ ಮುಕ್ತಿ ಸಿಗ್ತಾಳ. ಕರ್ಮಗಳನ್ನು ಹೊರಕೊಂಡು ಹೋಗಿಬಿಟ್ಟಿರ್ಬೇಕು. ಅಲ್ಲಿ ಜೀವಾತ್ಮ ಮಾಡಿದಂಥ ಕರ್ಮದ ಪರಗಳ ಹಿಂದೆ ಬೆನ್ನತ್ತಿ ಬಂದಿರ್ತಾವೆ. ಅದಕ್ಕೆ ಆ ಮುಕ್ತತೆ ಭಾವವನ್ನು ಮನುಷ್ಯ ಶರೀರ ಇದ್ದಾಗ, ಜೀವಂತ ಇದ್ದಾಗ ಅನುಭವಿಸಬೇಕು. ಸದಾ ಆನಂದದಲ್ಲಿ ಮುಳುಗುವಂಥ ಭಾವ ಅದು ಯಾವಾಗ ಸಾಧ್ಯ ಇದೆ ಅಂದರೆ ಅಂತಃಕರಣದಲ್ಲಿದ್ದಂಥ ಎಲ್ಲ ದೋಷಗಳು ನಾಶ ಆಗಿ, ಮನಸ್ಸನ್ನೋದು ನಾಶ ಆಗಿ ಆನಂದದಲ್ಲಿ ನೋಡಕ್ಕೆ ಸಾಧ್ಯ. ಅದನ್ನು ಅಜ್ಜವ್ರು ಹೇಳಿದ್ರು. ಏನು ಈ ಜಗತ್ತಿನ ದೊಂದಾಟವನ್ನು ಬಿಟ್ಟುಬಿಡು, ನಾನು ನನ್ನ ತಿಳ್ಕೊಂಡು ಕುಂತ ಇದ್ರ ಮೇಲಿನ ಮೋಹವನ್ನು ಬಿಟ್ಟುಬಿಡು, ನಿಶ್ಚಿಂತನಾಗಿಬಿಡು. ನಿಶ್ಚಿಂತನಾಗಬೇಕಂತ ದುಶ್ಚಿಂತೆ ಹಾಡಿಲ್ಲ. ಜಗತ್ತಿನ ಚಿಂತೆ ಮಾಡ್ಕೊಂತ ಕುಂತೆ ಅಂದ್ರೆ ಅದಕ್ಕೆ ದುಃಖ ಆಗ್ತೈತಿ, ಕಳವಳ ಆಗ್ತೈತಿ. ಇದರ ಚಿಂತೆ ಮಾಡಕ್ಕೆ ಹೋಗಬಾರ್ದು. ಇದರ ಚಿಂತೆಯನ್ನು ಬಿಟ್ಟು ಬಿಡೋದ್ರ ಪಾಡಿ. ಇದು ಹೆಂಗೆ ನೀ ಏನು ಚಿಂತೆ ಮಾಡಿದ್ರು, ಏನು ವಿಚಾರ ಮಾಡಿದ್ರು, ಏನು ಲೆಕ್ಕ ಹಾಕಿದ್ರು ಇದು ಏನಾಗುತ್ತೆ ಅದಾಗೋದು. ಎಂತೆಂಥ ಮೇಧಾವಿಗಳದಾರಂದ್ರೂ ಇದರಿಂದ ಪಾರ ಹಾಕಿ ಬಂದಿಲ್ಲ. ಮಾಡಿದಂಥ ಕರ್ಮದ ಫಲ ಅಷ್ಟೊಂದು ಬೆನ್ನತ್ತಿ ಬಂದುಬಿಟ್ಟಿರ್ತದೆ. ಜಗತ್ತಿನೊಳಗೆ ಇದರಿಂದ ಪಾರಾದವ್ರು ಯಾರಿದಾರ ನೋಡು. ಕರ್ಮದ ಏನು ಫಲ ಐತಲ್ಲ ಅದನ್ನು ಭೋಗಿಸಲಾರದ ಪಾರಾದವ್ರು ಯಾರು ಅದಾರ? ಯಾರೆಲ್ಲ ಮಾಡಿದಂಥ ಕರ್ಮದ ಫಲ ಬರೋದು, ಅದನ್ನು ಭೋಗಿಸಬೇಕು. ಅದಕ್ಕೆ ಇದ್ರೊಳಗಿದ್ದಾಗ ನೀನು ಏನು ಮಾಡು, ಇದ್ರ ಬಗ್ಗೆ ಚಿಂತೆ ಮಾಡೋದು ಬಿಡು. ಈಗ ಏನಾಗಬೇಕಾಯ್ತಿ, ಮುಕ್ತತೆ ಭಾವವನ್ನು ಅನುಭವಿಸ್ಬೇಕಾಯ್ತು. ಆ ಮುಕ್ತನಾಗಿರ್ಬೇಕನ್ನೋಂಥ ವಿಚಾರವನ್ನು ನೀನು ಪಡಿಬೇಕಾಗಿತ್ತಂದ್ರೆ ಸದಾ ಸಚ್ಚಿಂತನೆ ಇರಬಹುದು. ಆ ಸದ್ಭಾವದಲ್ಲಿ ಇದ್ದುಕೊಂಡು ಆ ಸದ್ವಸ್ತುನ ನಾಳೆ ಅಂತ ಚಿಂತನೆಯನ್ನು ಮಾಡ್ಕೋತ ಹೋಗು. ಅವಾಗ ಇಂದಲ್ಲ ನಾಳೆ ಒಂದು ದಿನ ಏನಾಗ್ತದೆ, ದೇಹ ಭಾವದಿಂದ ಮನಸ್ಸು ಕಳಿಸಿ ಹೋಗಿಬಿಡುತ್ತೆ. ದೇಹ ಭಾವದಿಂದ ಕಳಿಸಿ ಮನಸ್ಸು ಆತ್ಮಭಾವದಲ್ಲಿ ಏಕಾಕಾರ ಆಗಿತ್ತಂದ್ರೆ ಆವಾಗ ಆನಂದದ ಅನುಭವ. ಅದಕ್ಕೆ ಈ ದೇಹ ಭಾವವನ್ನು ಕಳ್ಕೊಂಡು ಆತ್ಮಭಾವದಲ್ಲಿ ನೆಲೆ ನಿಲ್ಲೋದಂದ್ರೆ ಸಾಮಾನ್ಯನಿಗೆ ಕಠಿಣ ಅನಿಸ್ತತಿ. ಸತತ ಪ್ರಯತ್ನದಿಂದ ಎಲ್ಲರಿಗೂ ಸಾಧ್ಯ. ನಾವು ಏನು ಮಾಡ್ಕೊಂತ ಕುಂತೇವು, ಬಹಿರಂಗದೊಳಗೆ ಹುಡುಕೊಂತ ಕುಂತೇವು. ಆ ಬಹಿರಂಗದ ಹುಡುಕೊಂತ ಹೋದಾಗ ಅಂತರಂಗದಲ್ಲಿ ಅನುಭವಕ್ಕಾಗಲ್ಲ ಹೆಂಗೆ ಸಾಧ್ಯ ಐತಿ. ಬಹಿರಂಗದ ಎಲ್ಲ ವಸ್ತುಗಳು ಜಡವಾದವು. ನಿರಾಕಾರ ನಿರ್ಗುಣನಾದಂಥ ಆ ಪರಬ್ರಹ್ಮ ಆತ್ಮ ಅರು ಸಾಕ್ಷಿ ಸದ್ವಸ್ತು ನಾವು ಜಡದಲ್ಲಿ ಹುಡುಕಿದಾಗ ಯಾವಾಗ ಸಿಗಕ್ಕೆ ಸಾಧ್ಯ ಐತಿ? ಎಷ್ಟು ಜನ್ಮ ಹುಡುಕಿದ್ರು ಸಿಗುವುದಿಲ್ಲ. ನೀ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಲ್ಲಿ ಹುಡುಕಾಕತ್ತಿ,
ಅದರ ರೂಪದೊಳಗ ದೇವ್ರನ್ನ ಕಾಣಬೇಕಂತ. ನಾದಬಿಂದು ಕಲಾತೀತ ಅಂತ ಹೇಳ್ತಾರ. ಅದ ನಾದದಾಗ ಹುಡುಕ್ತೇವೆ, ರೂಪದಾಗ ಹುಡುಕ್ತೇವೆ. ದೇವ್ರನ್ನ ಎದುರೆದ್ರೆ ಹುಡುಕಿಲ್ಲ ನಾವು, ಎದುರೆದ್ರೊಳಗೆ ಹುಡುಕಿಲ್ಲ. ಎಲ್ಲ ವಿಷಯಗಳಲ್ಲಿ ದೇವ್ರನ್ನ ಮಾಡ್ಕೊಂಡೇವು ನಾವು. ಆಕಾರ ರೂಪಗಳನ್ನು ಕೊಟ್ಟು ಜಡ ವಸ್ತುಗಳಲ್ಲಿ ದೇವರು ಮಾಡಿಕೊಂಡು ಅದನ್ನು ನಾವು ತಿಳ್ಕೊಂಡು ಹೊಂಟೇವು. ಅದು ಆಕಾರ ರೂಪಗಳಾದಂಥ ವಸ್ತುಗಳು ದೇವರಾಗಲ್ಲ. ನಿರಾಕಾರ ನಿರ್ಗುಣ ಅಂತ ಸದ್ವಸ್ತು ಎಲ್ಲರ ಅಂತಃಕರಣದೊಳಗೂ ಅದ. ಆ ಸದ್ವಸ್ತುವಿನ ಬರಿತ ಚಿಂತನೆ ಮಾಡೋದು ಬಿಟ್ಟು ನಾವು ಹೊರಗ ಬಹಿರ್ಮುಖವಾಗಿ ಹುಡುಕುವಂತ ಎಷ್ಟು ಜನ್ಮ ಕಳೆದ್ರು ಏನಾಗತ್ತೆ, ಮತ್ತೆ ದುಃಖ ಕಟ್ಕೋದಿಲ್ಲ. ಅದಕ್ಕೆ ಅರೆ ಬರೀ ಅಜ್ಞಾನಿಗಳಿಂದ ಕೇಳಿ ಮುಂಜಾನೆ ಸಾಯಂಕಾಲ ಮಠ ಬಹಿರಂಗದೊಳಗೆ ಹುಡುಕೋದು ಬಿಟ್ಟು ಅಂತರಂಗದೊಳಗೆ ಶೋಧನೆಗಿಳಿದಾಗ, ಅಂತರಂಗದ ದೋಷಗಳನ್ನು ಕಳ್ಕೊಂಡಾಗ, ಅಜ್ಞಾನ ಅಡಗಿದಾಗ ಆ ಸದ್ವಸ್ತಿನ ಅನುಭವ ಶುರುವಾಗ್ತದೆ. ಅದು ಎಲ್ಲರಿಗೂ ಸಾಧ್ಯ. ಅದು ಎಲ್ಲರೊಳಗೂ ಐತಿ. ತನ್ನೊಳಗಿದ್ದಂಥ ದೇವರನ್ನ ತಿಳಿಲಾರದ ಅನ್ಯವಾಗಿ ಹೊರಗಡೆ ಹುಡುಕೋತ ಮನುಷ್ಯ. ದೇವರನ್ನ ಸಾಕ್ಷಿ ಸ್ವರೂಪ ಅರಿವೇ ತಾನನ್ನು ತಿಳಿಲಾರದ ಅನ್ಯವಾಗಿ ತಾನು ಹುಡುಕೊಂತ ಹೊಂಟಿದ್ರಿಂದ ದುಃಖ ತಪ್ಪಿಲ್ಲ. ಅದಕ್ಕೆ ಅರಿವು ತಾನಂತ ತಿಳಿಬೇಕಾಯ್ತಂದ್ರೆ ಅದರ ಕುರಿತ ಚಿಂತನೆ ಮಾಡಬೇಕು. ಅದರ ಕುರಿತ ದಿನಾಲು ಸಂಘದಾಗ ಬೆರೆತು, ಸಂಘ ಯಾಕೆ ಅವಶ್ಯ ಅಂದ್ರೆ ಒಬ್ಬರೇ ಇದ್ದಾಗ ವಿಷಯಗಳ ಬಗ್ಗೆ ಚಿಂತನೆ ನಡೀತದೆ. ಯಾಕಂದ್ರೆ ಪ್ರವೃತ್ತಿ ಅದಾಗಿರ್ತದೆ. ಅದಕ್ಕೆ ಸತ್ಸಂಗ ಏನು ಮಾಡ್ತೈತಿ, ಇನ್ನು ಆ ಕಡೆ ಲಕ್ಷ್ಯ ತಪ್ಪಿಸಿ ಈ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಬರುವಾಗ ಮಾಡ್ತಾರೆ. ಅದಕ್ಕೆ ಸತ್ಸಂಗಕ್ಕೆ ಮಹತ್ವ ಯಾಕೆ ಕೊಟ್ಟರು ಅಂದ್ರೆ, ಇದು ಒಬ್ಬರನ್ನ ನೋಡಿ ಒಬ್ಬರು ಮತ್ತೊಬ್ಬರು ಅಂತ ಸಂಘದೊಳಗೆ ಬಂದ ಮೇಲೆ ಒಂದೊಂದು ವಿಷಯಗಳ ಮೇಲೆ ಮೋಹವನ್ನು ಬಿಟ್ಕೊಂಡು ಜಗತ್ತಿನ ವಿಷಯಗಳ ಕ್ಷುಲ್ಲಕ ವಿಷಯಗಳಿಗೆ ಚಿಂತನೆ ಮಾಡೋದು, ಅದರ ಬಗ್ಗೆ ಬಿಟ್ಟು ಸದ್ವಸ್ತನ ಬಗ್ಗೆ ಚಿಂತನೆ ಮಾಡೋದು ರೂಢಿ ಮಾಡ್ಕೊಂಡು ಹೋಗೋದು. ಇಷ್ಟು ಸರಳ ಇದ್ರೂ ಸದ್ಯಕ್ಕೆ ನಮಗೆ ಇದು ಕಠಿಣ ಯಾಕೆ ಕಾಣಿಸ್ತದೆ ಅಂದ್ರೆ, ಆ ವಿಷಯಗಳ ಮೇಲಿನ ಮೋಹ ನಮಗೆ ಸದ್ವಸ್ತನ ಬಗ್ಗೆ ಚಿಂತನೆ ಮಾಡಕ್ಕೆ ಬಿಡೋದು. ಕುಂತಾಗ ನಿಂತಾಗ ಬರೀ ಅದ ವಿಚಾರಗಳನ್ನ ಮಾಡಕ್ಕೆ ಹಸ್ತತಿ, ಏಕಾಂತದೊಳಗಿದ್ದಾಗ ಮತ್ತು ಅದ ಚಿಂತೆ ಒಳಗೆ ಹೋಗಕ್ಕೆ ಹಸ್ತತಿ. ಅದಕ್ಕೆ ಈ ಸದ್ವಸ್ತುವಿನ ಅನುಭವ ಆಗೋದು. ಅದಕ್ಕೆ ನಾವು ಇದನ್ನು ಮೊದಲ ಸಂಘದೊಳಗೆ ಬೆರೆತು, ಸಂಘದೊಳಗೆ ಉಳಿದು, ಸತ್ಸಂಗದೊಳಗೆ ಉಳಿದು ಅದನ್ನು ರೂಢಿ ಮಾಡ್ಕೋಬೇಕು. ಮೊದಲು ವಿಚಾರವನ್ನು ಮೊದಲು ಅಂತಃಕರಣವನ್ನು ತುಂಬ್ಕೋಬೇಕು. ನಿಧಾನವಾಗಿ ಏಕಾಂತದೊಳಗಿದ್ದಾಗ ಈ ಚಿಂತನೆಗಳು ಬರಾಕ್ತವೆ. ಅದನ್ನು ಮನನ ಅಂದ್ರೆ. ಮನನ ಅಂದರೆ ನಮ್ಮ ಅಂತಃಕರಣದೊಳಗೆ ನಡೆಯುವಂಥದ್ದು. ಎಲ್ಲೇ ಇರು, ಹೆಂಗೆ ಇರು, ಅವಾಗ ಸದಾ ಇದ ಚಿಂತನೆ ಒಳಗೆ ಮನಸ್ಸು ಮುಳುಗಿದ್ದಾದರೆ ಅದು ಮನನ. ಅದು ಗಟ್ಟಿಯಾಗಿ ಮನಸ್ಸು ಅದರಲ್ಲೇ ಏಕಾಕಾರ ಆದಾಗ ಆನಂದದ ಅನುಭೂತಿ. ಅದಕ್ಕೆ ಇದು ಮನಸ್ಸು ಅನ್ನೋದು ಮರ್ಕಟ. ನೀನು ಹಿಡಿಯಕ್ಕೆ ಹೋದ್ರೆ ಸಿಗುವುದಿಲ್ಲ. ನೀನು ಅದನ್ನು ಬಿಟ್ಕೊಂತ ಹೋಗು, ನಾನು ಸುಮ್ಮನೆ ಕುಂದಾಕ್ತದೆ. ಎಷ್ಟು ದಿನ ಹರಿತಿತ್ತದು. ಅದನ್ನು ನೋಡ್ಕೊಂತ ಕುಂದ್ರು, ನಿರೀಕ್ಷೆ ಮಾಡ್ಕೊಂಡು ಎಲ್ಲಿ ಹರಿತೈತಿ, ಯಾಕೆ ಹರಿತೈತಿ, ಯಾಕೆ ಇಲ್ಲಿ ಹೋಯ್ತಿದ್ರು, ದೋಷಗಳನ್ನು ಸರಿಪಡಿಸಷ್ಟೆ. ಆ ದೋಷಗಳಿಗೆ ಕಾರಣ ಅಜ್ಞಾನ. ಅದನ್ನು ಸರಿಪಡಿಸ್ಕೊಂಡು ಹೋದಾಗ ಮನಸ್ಸು ಚಂಚಲಿಸ್ತದಂಥ ಮನಸ್ಸು ನಿಧಾನವಾಗಿ ಹಿಂದೆ ಸರ್ಕೋತ ಒಂದು ದಿನ ಮನಸ್ಸು ಸ್ತಬ್ಧಾಗಿಬಿಡ್ತದೆ. ಪ್ರವೃತ್ತಿ ನಾಶ ಆಗಿಬಿಡ್ತದೆ. ಅದರಿಂದ ಮೊದಲಿನ ಸಂಚಾರ ಪ್ರವೃತ್ತಿ ಏನಿತ್ತಲ್ಲ ಅದು ನಾಶ ಆಯಿತು. ಮೊದಲು ನಿಶ್ಚಲ ಆಯಿತು ಮನಸ್ಸು. ಆವಾಗ ಆನಂದದ ಅನುಭೂತಿ. ಮನಸ್ಸು ಯಾವಾಗ ನಿಲ್ತೈತೆ ಅವಾಗ ಆನಂದನೇ. ಮನಸ್ಸಿನ ಚಂಚಲತೆ ಶುರು ಆಯಿತು, ಎಲ್ಲ ಶುರು ಆಗಿಬಿಟ್ಟು ಅದರಿಂದ ಲೆಕ್ಕಾಚಾರ ಶುರು ಆಗ್ತೈತಿ. ಅದರಿಂದ ರಾಗದ್ವೇಷಾದಿಗಳು ಶುರು ಆಗ್ತಾವು. ಅದರಿಂದ ಒಂದೊಂದು ಬಂದು ಸೇರ್ಕೋತ ಹೋಗಿಬಿಡ್ತಾವು. ಅಂತಃಕರಣ ಕೆಟ್ಟ ದುಃಖದಲ್ಲಿ ಹೋಗ್ತೈತಿ ಅಥವಾ ವ್ಯಾಕುಲ ಆಗ್ತೈತಿ. ಅದಕ್ಕೆ ಇದನ್ನು ಸತತ ಚಿಂತನೆಯನ್ನು ಮಾಡ್ಕೊತ ಹೋದಾಗ ಇದನ್ನು ಸಾಧಿಸಕ್ಕೆ ಸಾಧ್ಯ ಐತಿ. ಅಂತ ಸಾಧನೆಯಲ್ಲಿ ನಾವು ತೊಡಗು ತಿಳ್ಕೊಂಡು ಹೇಳಿ ನಾನು ಯಾರು ಮಾತಾಡೋದು.
ಸಂಗಂ ಶರಣಂ ಗಚ್ಚಾಮಿ. ನಾವು ಎಂಥವ್ರ ಜೊತೆಗೆ ಕೂಡ್ತೀವಿ, ನಮ್ಮ ಸಂಘ ಎಂಥದಕ್ಕೆ, ಅದರ ಮೇಲೆ ಅದರ ಪ್ರತಿಫಲ ದೊರೆಯುತ್ತೆ. ಅಪ್ಪಾಜಿಯೊಳಗೆ ನನಗೆ ಒಂದು ನೆನಪಾಯಿತು. ಈ ಗುಡಿ ಗುಂಡಾರಗಳನ್ನು ಕಟ್ಟಿದಂಥ ಉದ್ದೇಶನ ಅಲ್ಲಿ ಕುಂತ್ಕೊಂಡು ಚಕ್ಕ ಆಡಕ್ಕಲ್ಲ, ಈ ತತ್ವ ಚಿಂತನೆಯನ್ನ ಮಾಡೋದಕ್ಕೋಸ್ಕರವಾಗಿ ಕಟ್ಟಿದಂಥದ್ದು. ಮತ್ತೆ ಅಲ್ಲಿ ಒಂದು ಯಾವುದೋ ಒಂದು ಮೂರ್ತಿ ಇಟ್ಟರಂತಂದ್ರೆ ನಿನಗೆ ಹಿಂದಿಲ್ಲ ನಾಳೆಲ್ಲ ಅದು ಆಗಲಿ ಕೈಲಂತ ಕೈನ್ಯಾಗ ದೇವರನ್ನ ಕಾಣಕೈತಿ ಅಂದ್ರೆ ನಿನ್ನೊಳಗೆ ಹಾಕಿಲ್ಲ ಅಂತ ಒಂದಿಲ್ಲ ಒಂದಿನ ಅರ್ಥ ಆಗಿಲ್ಲ. ಅದಕ್ಕೆ ಹೇಳಿದ್ರು ಮನೆ ಬಿಟ್ಟು ಮಡಿಕಿಲ್ಲ, ನಿನ್ನೆ ಬಿಟ್ಟು ದೇವರಿಲ್ಲ ಅಂತ. ಅದನ್ನ ತಿಳಿಸ್ಕೊಡಕ ಒಬ್ಬ ಗುರು ಬೇಕಾಗಿತ್ತು. ಆ ಗುರು ಇದ್ದಾಗ ಮಾತ್ರ ಅವೆಲ್ಲ ಏನು ಸಾರ್ವಜನಿಕವಾದಂತಹ ಈ ಗುಡಿ ಗುಂಡಾರಗಳು ಅವುಗಳ ನಿರ್ಮಾಣ ಸಾರ್ಥಕ ಆಗುತ್ತೆ. ಇದೇ ಉದ್ದೇಶಕ್ಕೋಸ್ಕರವಾಗಿ ಆತ್ಮಾನಂದಪ್ಪ ಅವರು ಕೊನ್ನೂರವರ ಮನೆತನಕ್ಕೆ ಅವರಿಗೆ ಸಾಮರ್ಥ್ಯ ಇತ್ತು. ನಾವು ಕಂಡಂಗ ಕೊನ್ನೂರವರ ಮನೆತನ ಇಂದೇ ಮನೆ ಶ್ರೀಮಂತಿಕೆ ಬಂದದ್ದಲ್ಲ, ಆನ್ ಬುನಾದಿಯಿಂದ ಶ್ರೀಮಂತಿಕೆ ಇದ್ದಂತ ಮನೆತನ. ಹಳ್ಳಿ ಗೊತ್ತಿತ್ತು. ಆತ್ಮಾನಂದಪ್ಪ ಅವರು ಅವರಿಗೆ ಯಾಕದನ್ನ ಹೇಳಿದ್ರು, ಈ ಆಶ್ರಮ ನಿಮ್ಮಿಂದ ನಿರ್ಮಾಣ ಆಗ್ಬೇಕಂತ ಹೇಳಿ. ಒಂದು ಅವರಲ್ಲಿ ಶಿವಾನಂದ ಸರ್ವಸ್ವ ಅನ್ನುವಂಥ ಭಾವ ಅವರ ಮನೆಯೊಳಗೆ ಪ್ರತಿಯೊಂದು ಜೀವಿಗಳು ಇತ್ತು. ಎರಡನೇದು ಆ ಆಶ್ರಮವನ್ನ ಕಟ್ಟಿಕೊಡುವಂತ ಸಾಮರ್ಥ್ಯನೂ ಅವರಿಗಿತ್ತು. ಇನ್ನು ಮೂರನೇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅಂಧಕಾರ ಬರಬಾರ್ದು, ಅಲ್ಲಿ ಸತತವಾದಂತಹ ಪ್ರವಚನ ನಡಿಬೇಕು, ಅವರಿಗೆ ದೋಷ ದರ್ಶನ ಆಗಬೇಕು ಅನ್ನುವಂತ ಉದ್ದೇಶ. ಈ ಉದ್ದೇಶಕ್ಕೋಸ್ಕರವಾಗಿ ಆಶ್ರಮವನ್ನ ನೀವು ನಿರ್ಮಾಣ ಮಾಡಬೇಕಂತ ಅವ್ರು ಹೇಳಿ. ಎಲ್ಲ ಹಿಂದಿನ ಹಿರಿಯರು ಬೇಕ, ಆದ ಗುರುಮುನಿಗಳು ಉದ್ದೇಶನ ಅಲ್ಲಿ ಸತ್ ಚಿಂತನೆ ನಡೀಬೇಕು, ಆತ್ಮಾವಲೋಕನ ನಡೀತಿರ್ಬೇಕು, ಸತ್ ಕಾರ್ಯಗಳು ನಡೀಬೇಕು. ಆ ಉದ್ದೇಶಕ್ಕೋಸ್ಕರವಾಗಿ ಆ ಗುಡಿಗುಂಡಾರಗಳು. ಅದನ್ನ ಹೇಳುವಂತ ಗುರುಗಳನ್ನ ಬಿಡಲಿಲ್ಲ, ಅದ್ರ ಉದ್ದೇಶನೂ ಯಾರು ತಿಳಿಲಿಲ್ಲ. ಹಾಗಾಗಿ ಅಲ್ಲಿ ಏನಾಗ್ಬಿಟ್ಟೆ ಅಂದ್ರೆ ಚಕ್ಕ ಆಡಾಕ ಇಲ್ಲ ಯಾವ್ದೋ ಆಡ್ಕೊಳಕ ಅದು ಉಪಯೋಗ. ಅದಕ್ಕೋಸ್ಕರವಾಗಿ ನಾವು ಎಂಥವ್ರ ಸಂಘದಲ್ಲಿ ಇರ್ತೀವಿ, ಎಂಥವ್ರ ಜೊತೆ ನಾವು ಒಡನಾಡ್ತಿರ್ತೀವಿ, ಅದು ಬಹಳ ಮುಖ್ಯವಾಗಿದೆ. ಟೈಮ್ ಆಗಿದೆ, ಅಪಾಯದ ಅದು ಇನ್ನೊಂದು ಸಂದರ್ಭದೊಳಗೆ ಅದನ್ನ ನಾನು ಒಂದು ದೃಷ್ಟಾಂತವನ್ನು ಹೇಳ್ತೇನೆ. ಈಗ ಇವತ್ತಿನ ಈ ತತ್ವಾಮೃತ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಸಮರ್ಥ ಶಿವಾನಂದ ಅಪ್ಪಾಜಿಯವರಿಂದ ಆಶೀರ್ವಚನ. ಇವತ್ತಿನ ಈ ತತ್ವಾಮೃತ
ಮನ ಏವ ಮನುಷ್ಯಾನಾಂ ಬಂಧ ಮೋಕ್ಷ ಕಾರಣ. ಎಲ್ಲಿವರೆಗೂ ಮನಸ್ಸಂದ್ರೆ ಏನು ಅಂತ ತಿಳ್ಕೊಂಡೇವು ಅದರೊಳಗೆ ಸಂಕಲ್ಪ ವಿಕಲ್ಪಗಳು ಎಲ್ಲಿವರೆಗೂ ಹೇಳ್ತಾವಲ್ಲ ಅಲ್ಲಿವರೆಗೂ ಬಂಧನ ಇರೋದು. ಅದಕ್ಕೆ ಮನಸ್ಸಂತ. ಭಾವನೆಗಳು ಎಲ್ಲಿ ಹೇಳ್ತಾವಲ್ಲ ಅದಕ್ಕೆ ಮನಸ್ಸಂತ. ಆ ಭಾವನೆಗಳ ಶೂನ್ಯ ಆಗಬೇಕಲ್ಲ. ಸಂಕಲ್ಪಗಳು ವಿಕಲ್ಪಗಳ ನಾಶ ಆದಾಗ ಆನಂದ ಐತೆ. ಆ ಸಂಕಲ್ಪಗಳನ್ನ ವಿಕಲ್ಪಗಳನ್ನ ಕಳ್ಕೊಳ್ಳುವಂತ ಒಂದು ವಿವೇಚನಾ ಶಕ್ತಿ ಪಡಿಬೇಕು. ಅವನ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಐತಿ. ಅಂತ ವಿವೇಕ ಶಕ್ತಿಯನ್ನ ಬಲಗೊಳಿಸಬೇಕಂದ್ರೆ ಸಂಘ ಮುಖ್ಯ ಐತಿ. ಅದಕ್ಕೆ ಹೇಳಿದ್ರವರು ಸಂಘಕ್ಕೆ ಮನುಷ್ಯ ಜನ್ಮವನ್ನು ಎತ್ತಿ ಬಂದ ಮೇಲೆ ಮೊದಲಿಕ ಮನಸ್ಸಿನೊಳಗಿರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಂಡು ಸಂಗತಮಾಗಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆಯೋನೇ ಬಲ್ಲವ ಅಂತ. ಬಲ್ಲವರು ಯಾರಪ್ಪ ಅಂತಂದ್ರೆ ಆ ಮನಸ್ಸಿನೊಳಗಿರ್ತಕ್ಕಂಥ ದೋಷಗಳನ್ನ ಕಳ್ಕೊಂಡವನ ಬಲ್ಲವ. ಆ ಬಲ್ಲವ ಆಗ್ಬೇಕಂದ್ರೆ ಗುರು ಸಾನ್ನಿಧ್ಯ ಬೇಕು. ಇಲ್ಲಿವರೆಗೂ ಸಾನ್ನಿಧ್ಯ ಬೇಕು ಅಂತ ಗುರು ಸಂಘ ಬೇಕು ಅಂತ ತಾವೆಲ್ಲ ಕೇಳಿರಿ. ಸಂಘ ಹೆಂಗೆ ಎಂಥವ್ರ ಸಂಘ ಹೆಂಗೆ ಪರಿವರ್ತನೆ ಮಾಡ್ತೈತಿ ಹೇಳಲಿಕ್ಕೆ ಬರುದಿಲ್ಲ. ಚಲೋ ಇದ್ದವನ್ನ ಕೆಟ್ಟವನ್ನಾಗಿ ಮಾಡ್ತೈತಿ, ಕೆಟ್ಟವನನ್ನು ಚಲೋವನ್ನಾಗಿ ಮಾಡ್ತೈತಿ. ಸಂಘ ಮುಖ್ಯ ಐತಿ. ಸಂಘ ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ನಾವು ಮನುಷ್ಯ ಜನ್ಮಕ್ಕೆ ಬಂದ ಒಳ್ಳೆಯ ಸಂಘ ಸಿಗುವುದು ದುರ್ಲಭ ಅಂತ ಹೇಳಿದ್ರು. ಒಳ್ಳೆಯವ್ರ ಸಂಘ ಸಿಗುವುದು ಬಹಳ ದುರ್ಲಭ. ಇವತ್ತಿನ ಈ ಕಲಿಯುಗದಾಗಂತೂ ಸಂಘ ಸಜ್ಜನರ ಸಂಘ ಸಿಗುವುದು ದುರ್ಲಭ. ಸಿಕ್ಕೈತೆ ಅಂದ್ರೆ ಅನೇಕ ಜನ್ಮದ ಪುಣ್ಯದ ಫಲ. ಅನೇಕ ಜನ್ಮದ ಪುಣ್ಯದ ಫಲ ಇದ್ರೆ ಮಾತ್ರ ಉತ್ತಮರ ಸಂಘ ಸಿಗ್ತೈತೆ ಅಂತ. ಉತ್ತಮರ ಸಿಗುವುದು ದುರ್ಲಭ ಅಲ್ಲ ಇವತ್ತಿನ ಕಾಲ. ಯಾರು ಉತ್ತಮರು? ಉತ್ತಮರು ಅಂದ್ರೆ ಯಾರು? ಯಾರು ತನ್ನ ಸುಖವನ್ನು ಬಯಸದೆ ಪರಾರ್ಥಕ್ಕಾಗಿ ಇನ್ನೊಬ್ಬರ ಸುಖಕ್ಕಾಗಿ ಆ ಶರೀರವನ್ನ ಮುಡುಪಾಗಿರ್ತಾರೋ ಅವರು ಉತ್ತಮರು. ಅಂತ ಉತ್ತಮರ ಸಂಘದೊಳಗೆ ನಾವು ಬಂದಾಗ ಆ ಮನಸ್ಸನ್ನುವುದು ನಿರ್ಮಲ ಆಗುತ್ತೆ. ಅಲ್ಲಿ ಸಂಕಲ್ಪಗಳು ವಿಕಲ್ಪಗಳು ನಾಶ ಆಗ್ತವೆ. ಸಂಕಲ್ಪಗಳು ವಿಕಲ್ಪಗಳು ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಿಂದಿನ ಜನ್ಮದ ವಾಸನೆಗಳು. ಅವು ಯಾವ್ಯಾವ ಜನ್ಮದ್ದು ಅದಾವೋ ಏನೋ ಅಂತ ವಾಸನೆಗಳದಾವು. ಯಾವುದ್ರ ಮೇಲೆ ಏನೇನು ಕಲ್ಪನೆಗಳು ಮೂಡ್ತಾವೋ ಏನೋ. ಈಗ ಒಂದು ಕ್ಷಣ ಒಂದರ ಕಲ್ಪನೆ ಬಂದ್ರೆ ಮತ್ತೊಂದು ಕ್ಷಣದೊಳಗೆ ಮತ್ತೊಂದರ ಕಲ್ಪನೆ ಉದಯ ಆಕೈತಿ. ಅದನ್ನ ಮನಸ್ಸಿನೊಳಗೆ ಕಲ್ಪನೆಗಳನ್ನ ಬಂದ್ ಮಾಡೋದಂದ್ರೆ ಬಹಳ ಕಠಿಣ ಐತಿ. ಆಗಲೇ ಗುರುಗಳು ಹೇಳಿದ್ರು ಒಂದು ಕಲ್ಪನೆಯಿಂದ ಮತ್ತೊಂದು ಕಲ್ಪನೆಯನ್ನ ತಡೆ ಹಿಡಿದು ಬಹಳ ಕಠಿಣ ಐತಿ. ಒಂದನ್ನ ಬಿಡಿಸಿ ಮತ್ತೊಂದನ್ನು ತುಂಬ್ಕೋಬೇಕು ಅಂತ. ಯಾವ್ದನ್ನು ತುಂಬ್ಕೋಬೇಕು? ಒಳ್ಳೆಯದನ್ನ ಒಳ್ಳೆಯ ಕಲ್ಪನೆಗಳನ್ನ ಹೇಳುವಂಗೆ ನಾವು ಮಾಡ್ಕೋಬೇಕಲ್ಲ. ಒಳ್ಳೆ ಕಲ್ಪನೆ ಒಳ್ಳೆ ಭಾವ ಬರುವಂಗೆ ಮಾಡ್ಕೋಬೇಕಲ್ಲ. ಅದು ಒಳ್ಳೆ ಭಾವ ಬರುವಂಗೆ ಮಾಡ್ಕೋಬೇಕಂದ್ರೆ ಎಷ್ಟು ಜನ್ಮದ ಪ್ರಯತ್ನ ಐತೋ ಏನೋ ಪ್ರಯತ್ನ ಮಾಡಬೇಕಾಗಿತ್ತು. ಒಳ್ಳೆ ಭಾವ ನೋಡೋದಿಲ್ಲ. ಒಬ್ಬನ್ ನೋಡಿದ ಕೂಡಲೇ ಶ್ರೀಮಂತನ್ ನೋಡಿದ ಕೂಡಲೇ ನಾನು ಶ್ರೀಮಂತ ಆಗ್ಬೇಕಂತ ಕಲ್ಪನೆ ಮೂಡ್ತತಿ. ಪಂಡಿತನ್ ನೋಡಿದ ಕೂಡಲೇ ಪಂಡಿತ ಆಗ್ಬೇಕಂತ ಹೊಂಟೇವು. ರಾಜನ್ ನೋಡಿದ ಕೂಡಲೇ ರಾಜ ಆಗ್ಬೇಕಿತ್ತು ಅನಿಸ್ತತಿ. ಏನೇನೋ ಕಲ್ಪನೆಗಳು ಅವು ಹಂಗೆ ಮೂಡ್ತಾವು. ಆದ್ರೆ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕು, ಇದು ಬಂದಂತ ಉದ್ದೇಶವನ್ನ ನಾನು ಈಡೇರಿಸ್ಕೋಬೇಕು ಅಂತ ಪ್ರಯತ್ನ ಮಾಡೋದು, ಆ ಕಲ್ಪನೆ ಮೂಡೋದು ಬಹಳ ಕಠಿಣ. ಮುಮುಕ್ಷತ್ವ ಬರೋದು ಬಹಳ ಕಠಿಣ. ಮುಕ್ತಿ ಒಲವಾಗೋದು ಬಹಳ ಕಠಿಣ. ಅಂದ್ರೆ ರಾಗದ್ವೇಷಗಳನ್ನ ಕಳ್ಕೊಂಡು ಯಾವುದೇ ಬಯಕೆಗಳಿಲ್ಲದೆ ಇರುವಂತ ಸ್ಥಿತಿಯನ್ನು ಪಡೆಯೋದು ಬಹಳ ಕಠಿಣ. ಅದಕ್ಕೆ ಪ್ರಯತ್ನ ಬೇಕು. ಸಾಕಷ್ಟು ಸ್ಮೃತಿಗಳು ಎತ್ತರಿಸಿದ್ರು ಕೂಡ ನಮಗೆ ಗುರು ಸಾನ್ನಿಧ್ಯ ಬೇಕು.
ಗುರು ಸಾನ್ನಿಧ್ಯ ಇಲ್ಲ ಅಂತಂದ್ರೆ ಏನು ಓದಿದ್ರು ಕೂಡ ದೊರೆಯೋದು ಸಮ್ಯಕ್ ಜ್ಞಾನ. ಸಾಕಷ್ಟು ಗ್ರಂಥಗಳದವು, ಆ ವೇದ ಅಧ್ಯಯನಗಳನ್ನ ಮಾಡಿದ್ರು ಕೂಡ ಇದು ಒಳ್ಳೇದಿಲ್ಲ, ರಹಸ್ಯವಾಗಿ ಐತಿದು. ಯಾಕಂದ್ರೆ ನಮ್ಮ ಭಾವನೆಗಳು ಹೆಂಗಿರ್ತಾವ ಹಂಗ ಅದನ್ನ ನೋಡ್ತೇವೆ, ಹಂಗ ಅದನ್ನ ಅರ್ಥೈಸ್ಕೊಂತೇವೆ. ಏನು ಭಾವ ಐತಿ ಹಂಗ ಅದನ್ನ ಭಾವಿಸ್ಕೊಂತೇವೆ ನಾವು ಅದ್ರೊಳಗೆ. ಅದರ ಅರ್ಥಾನುಸಂಧಾನ ವೃತ್ತಿಗೆ ಇಳಿದು ಅಂದ್ರೆ ಬಹಳ ಕಠಿಣ. ಅದಕ್ಕೆ ಗುರು ಮಾರ್ಗದರ್ಶನ ಬೇಕು. ಅಂತಪ್ಪ ಗುರುವಿನ ಸಂಘ ಇದ್ರೆ ಮಾತ್ರ ಅದನ್ನ ಅರ್ಥೈಸ್ಕೊಂಡು ನಿಜವಾದಂತ ಇರು ಏನು ಅಂತ ತಿಳ್ಕೊಳ್ಳಿಕ್ ಸಾಧ್ಯ ಐತಿ. ಅದಕ್ಕೆ ಅಂಥವ್ರ ಸಂಘ ಮಾಡಬೇಕಾಗಿದೆ. ಸಂಘ ಒಂದಿದ್ರೆ ಸಾಕು, ಸಂಘ ಮುಖ್ಯ ಐತಿ. ಸಂಘದಿಂದ ಎಲ್ಲವೂ ಪರಿವರ್ತನೆ ಆಗ್ತೈತಿ. ಅಂತ ಸಂಘ ಮಾಡಾಕ ನಾವು ಪ್ರಯತ್ನ ಬೇಕಲ್ಲ. ನಮ್ಮ ಪ್ರಯತ್ನ ಇಲ್ಲ ಅಂದ್ರೆ ಸಂಘನ ಸಿಗುವುದಿಲ್ಲ, ಹುಡುಕೊಂಡು ಹೋಗ್ಬೇಕಾಗೈತಿ ನಾವು. ಅಂದ್ರೆ ಈ ಜನ್ಮ ಸಾರ್ಥಕತೆಯನ್ನು ಮಾಡ್ಕೊಳಕ್ ಬರ್ತೈತಿ. ಅಂದ್ರೆ ಮನುಷ್ಯನ ಒಳಗಿನ ದೋಷಗಳನ್ನು ಕಳ್ಕೊಳ್ಳಿಕ್ ಬರ್ತೈತಿ. ಯಾಕಂದ್ರೆ ಮನಸ್ಸಿನೊಳಗೆ ಎಷ್ಟು ಜನ್ಮದ ವಾಸನೆಗಳದಾವು ಏನೋ ಕರ್ಮಾನುಸಾರವಾಗಿ ಬಂದ್ಬಿಟ್ಟಾವ. ಏನೇನು ಕರ್ಮಗಳ ವಾಸನೆಗಳ ಒಳಗೆ ಕುಂತಾವೋ ಏನೋ ಅವನು ಕಳ್ಕೋಬೇಕಂದ್ರೆ ವಿವೇಕವನ್ನ ಜಾಗೃತ ಮಾಡ್ಕೋಬೇಕಾಗೈತಿ. ಹಂಗೆ ಆಗೋದಿಲ್ಲ ಅದು. ಅದಕ್ಕೆ ನೀವು ಪ್ರಯತ್ನವನ್ನು ಮಾಡು ಅಂತ ಹೇಳಿದ್ರು. ಅದಕ್ಕಾಗಿ ನೀವು ಪ್ರಯತ್ನ ಮಾಡಿ ಮನುಷ್ಯ ಜನ್ಮಕ್ಕೆ ಬಂದು ಬೇರೆ ಏನೂ ಇಲ್ಲ ನಿನಗಿಲ್ಲಿ ಕೆಲಸ. ನಿನ್ನ ಈ ಜನ್ಮವನ್ನ ಅದಕ್ಕಾಗಿ ಮುಳುಗ್ಬಿಡು. ಮುಕ್ತಿಯನ್ನು ಹೊಂದಾಕೆ ಪ್ರಯತ್ನ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ. ಯಾಕಂದ್ರೆ ಅಪೇಕ್ಷೆ ಏನೈತಿ ನಿಂದು? ಪ್ರತಿಯೊಂದರಲ್ಲಿ ಸುಖದ ಬಯಕೆ ಐತಿ. ಯಾವುದರ ಇರಲಿ, ಇವತ್ತು ಶಬ್ದರ ಇರಲಿ, ರೂಪರ ಇರಲಿ, ರಸನರ ಇರಲಿ, ಗಂಧರನ ಇರಲಿ, ಸ್ಪರ್ಶನರ ಇರಲಿ, 5 ಇಂದ್ರಿಯ ಮುಖಾಂತರ ಸುಖವನ್ನು ಹೊಂದುವಂತ ಬಯಕೆ ಐತಿ. ಆ ಸುಖ ಅಂದ್ರೆ ಮುಕ್ತಿ ಅಂತ. ಆ ಸುಖ ಹೆಂಗಿರ್ಬೇಕು? ಸಾಕು ಅನಿಸ್ಬಾರ್ದು, ಮತ್ತೊಂದು ಬೇಕನ್ಸಿರ್ಬಾರ್ದು, ಕಡೆಯೊಳಗೆ ಜೋಕಿ ಗುಂದಿರಬಾರ್ದು. ಅಂತ ಸುಖವನ್ನು ಹೊಂದಬೇಕಂದ್ರೆ ನಿನ್ನ ಪ್ರಯತ್ನ ಬೇಕು. ಅದೇ ಮುಕ್ತಿ ಅಂತ ಹೇಳಿದ್ರು. ಮುಕ್ತಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಅಥವಾ ಮೋಹ ಕ್ಷಯ ಮೋಕ್ಷ. ಮೋಹವನ್ನು ಕ್ಷಯ ಮಾಡ್ಕೋಬೇಕಲ್ಲ. ಮೋಹ ಬಿಡೋದು ಬಹಳ ಕಠಿಣ ಐತಿ, ಹೋಗುದಿಲ್ಲದ. ಯಾವುದರ ರೂಪದಿಂದ ಮತ್ತೆ ಹೊಳ್ಳೆ ಅಲ್ಲೇ ಬಂದು ಬಿಡ್ತೈತಿ ಅಂತ. ಯಾವಾಗ ಯಾವ್ದ್ರ ಮೇಲೆ ಮೋಹ ಆಕೈತಿ ಹೇಳಲಿಕ್ಕೆ ಬರುದಿಲ್ಲ. ಎಂಥವ್ರನ್ನೂ ಬಿಟ್ಟಿಲ್ಲದ, ತಿಳಿದಾರನು ಬಿಟ್ಟಿಲ್ಲ, ತಿಳಿಲಾರ್ದ ನಾನಂತ ಹಂಗ ಬಂದು ಬಿಡ್ತೈತಿ ಒಳಗೆ, ಬಿಡುದಿಲ್ಲ. ಅದಕ್ಕೆ ಅದನ್ನ ನಾನು ಅನ್ನೋದಂತ ಅಹಂಕಾರವನ್ನ ಒಂದು ಅದಕ್ಕೆಲ್ಲಕ್ಕೂ ಮೂಲ ಕಾರಣ ಅಜ್ಞಾನ. ಅದು ಅಜ್ಞಾನ ಯಾವುದರ ಮೇಲೆ ಐತೆ ಅಂದ್ರೆ ಅನಿತ್ಯ ವಸ್ತುವಿನ ಅಜ್ಞಾನ ಕಾರಣ ಆಗೈತಿ. ಅನಿತ್ಯತ್ವದ ಮೇಲೆ ಮೋಹ ಉಂಟಾಗೈತಿ. ಅದಕ್ಕೆ ನಿತ್ಯತ್ವದ ಮೇಲೆ ಮೋಹವನ್ನು ಉಂಟು ಮಾಡ್ಕೋಬೇಕಾಯ್ತು. ನಿತ್ಯ ವಸ್ತುವಿನ ಮೇಲಿನ ಮೋಹ ಮುಕ್ತಿ, ಅನಿತ್ಯ ವಸ್ತುವಿನ ಮೇಲಿನ ಮೋಹ ಬಂಧನ. ಅನಿತ್ಯ ವಸ್ತುವಿನ ಮೇಲಿನ ಮೋಹ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ದುಃಖ ಇರುವುದು. ನಿತ್ಯ ವಸ್ತುವಿನ ಮೇಲೆ ಮೋಹ ಉಂಟಾತಂದ್ರೆ ಸುಖ ಐತಿ. ಅದಕ್ಕೆ ಇದ್ರೊಳಗೆ ತಿಳಿದು ನೋಡ್ಕೊ, ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅಂತ ವಿಚಾರ. ನೀವು ವಿಚಾರ ಮಾಡಲಿಲ್ಲ ಅಂದ್ರೆ ಹೊಳಿದ ಇಲ್ಲ. ವಿಚಾರನ ಇದಕ್ಕೆ ಏಕೈಕ ಮಾರ್ಗ ಅಂತ. ಬಂಧನ ಕಾರಣ ಯಾವುದು ಅಂದ್ರೆ ಅದಕ್ಕೆ ಹೇಳಿದ್ರಲ್ಲ ಅವಿಚಾರ. ಅದನ್ನ ವಿಚಾರದಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ವಿಚಾರ ಮಾಡಲಿಲ್ಲ ಅಂದ್ರೆ ನಿವಾರಣೆ ಆಗುದಿಲ್ಲ. ಪ್ರಶ್ನೆಯಾಗಿ ಉಳಿತೈತಿ ಹೊರತಾಗಿ ಉತ್ತರ ಸಿಗುವುದಿಲ್ಲ. ವಿಚಾರಿಸಿದಾಗ ಉತ್ತರ ಸಿಗ್ತೈತಿ. ಅದಕ್ಕೆ ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ. ವಿಚಾರ ಮಾಡಿ ನೋಡ್ಕೋ, ಯಾರು ನಾನಂತ ವಿಚಾರ ಮಾಡಿ ನೋಡ್ಕೋ. ಇದರೊಳಗೆ ಯಾರು ತನು ಇದೇನು ಎನ್ನೊಳಗೆ ಬಂದಿತ್ತೇತಕ್ಕೆ ಈ ಭಾವ, ಇದು ನಾನಂತ ಯಾಕೆ ಬಂತು, ಇದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡು. ಅವಾಗ ಹೊಳಿತೈತಿ ಇದಕ್ಕೆ ಕಾರಣ ಅಜ್ಞಾನ ಅಂತ ಹೊಳಿತೈತಿ.
ಇದು ನಾನು ಅನ್ಲಿಕ್ಕೆ ಕಾರಣ ಅಜ್ಞಾನ. ಇದನ್ನ ಅಜ್ಞಾನವನ್ನ ಕಳೆದಾಗ ಅವಾಗ ವಿಷಮ ಐತಿದು ಸಂಸಾರ ಅನ್ನೋದು. ಸಂಸಾರ ಅನ್ನೋದು ಎಲ್ಲ ವಿಷಮ ಐತಿ, ಸಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂಗೈತಿದ್ದು ಹಿಂಗೆ ಬದಲಾವಣೆ ಆಗ್ತೈತಿ. ಇದು ಒಂದ ರೀತಿ ಇಲ್ಲ, ಇದು ಒಂದ ರೀತಿ ಐತೇನು ಅಂತಂದ್ರೆ ಒಂದ ರೀತಿಯಾಗಿ ಇಲ್ಲಿದು. ಎಚ್ಚರಗತ್ತೆ ಕನಸಿಲ್ಲ, ಕನಸಿನಗತ್ತೆ ನಿದ್ರೆ ಇಲ್ಲ. ಮೂರು ಅವಸ್ಥೆಗಳು ಭಿನ್ನ ಭಿನ್ನ ಅದಾವು. ಎಚ್ಚರಿಕೆ ಅವಸ್ಥೆ ಒಳಗೆ ಮುಂಜಾನೆಗತ್ತೆ ಸಾಯಂಕಾಲ ಇಲ್ಲ, ಸಾಯಂಕಾಲಗತ್ತೆ ಮಧ್ಯಾಹ್ನ ಇಲ್ಲ, ಬೇರೆ ಬೇರೆನ ಆಗೈತಿ. ಮಳೆಗಾಲಗತ್ತೆ ಚಳಿಗಾಲ ಇಲ್ಲ, ಚಳಿಗಾಲಗತ್ತೆ ಬೇಸಿಗಿಲ್ಲ. ಇವೆಲ್ಲವೂ ವಿಷಮ ಅದಾವ, ಸಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಆಗುದೇ ಇದರ ಗುಣಧರ್ಮ ಅಂತ ತಿಳ್ಕೊಂಡು ಇದರ ಮ್ಯಾಲಿನ ಮೋಹನ ಎಲ್ಲಿವರೆಗೂ ಬಿಡುದಿಲ್ಲ ಅಲ್ಲಿವರೆಗೂ ನೀನು ಬಂಧನ ನಿಶ್ಚಿತ. ಅದಕ್ಕೆ ಈ ಬಂಧನವನ್ನ ನೀ ಕಳ್ಕೋಬೇಕಂದ್ರೆ, ನೀ ಮುಕ್ತನ ಆಗ್ಬೇಕಂದ್ರೆ ಈಗ ಸದ್ಯ ವಿಚಾರಕ್ಕೆ ತೊಡಗು. ವಿಚಾರ ಒಂದೇ ಇದಕ್ಕೆ ಮಾರ್ಗ ಅಂತ ಹೇಳಿದ್ರು. ಅವಾಗ ಇದನ್ನ ಕನಸಿನಂಗೆ ನಿತ್ಯವಲ್ಲವೂ ಈ ಜಗವೆಲ್ಲವೂ ಅಂತ ತಿಳಿದು ಇದ್ರ ಮ್ಯಾಲಿನ ಮೋಹನ ಬಿಡ್ಲಕ್ಕ. ಕನಸು ಹೆಂಗ್ ಸುಳ್ಳು ಅಂತ ಬಿಡ್ತೇವಲ್ಲ ನಾವು. ಚಲೋ ಆಗಿದ್ರ ಕನಸಿನೊಳಗೆ ಚಲೋ ಆಗಿದ್ರ 4 ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತೇವೆ ನಾವು. ಹಿಂಗ್ ಕನಸು ಬಿದ್ದಿತ್ತು ನನಗ, ಹಂಗಾಗಿತ್ತು ಹಿಂಗಾಗಿತ್ತು. ಕೆಟ್ಟ ಆಗಿತ್ತಂದ್ರ ಮಕ ಸಪ್ಪ ಮಾಡಿಕೊಂಡು ಅಡ್ಡಾಡ್ತಿರ್ತೇವೆ. ಯಾರಾದ್ರೂ ಯಾಕೆ ಹೋಗಿ ಡಲ್ಲದಿಯಲ್ಲಿ ಇವತ್ತು ಸಪ್ಪಾಗಿ ಭಾಳ ಸಪ್ಪಾಗಿ ಏನ್ ಮಾಡೋದು ಬರೋ ಮರ ಹೇಳಿದ್ರು ನಗ್ತೀರಿ ನೀವು. ಇಂಥ ಕನಸು ಬಿದ್ದಿತ್ತು ಮರ ನನಗೆ, ಏನ್ ಮಾಡೋದು ಅಂತ ಹೇಳ್ತೇವೆ. ಅದು ವಿಚಾರ ಮಾಡಿದ್ರು. ಕನಸಿನಂಗ ನಿತ್ಯವಲ್ಲವು ಈ ಜಗವೆಲ್ಲವು. ಸುಳ್ಳೈತಿ ಕನಸು ಹೆಂಗ್ ಸುಳ್ಳು ಅಂತ ಅದನ್ನ ಕೈ ಬಿಡ್ತೀವೋ, ಚಲೋದಿದ್ರೆ ಹಿಡ್ಕೊಂಡು ಹೋಗಿ, ಕೆಟ್ಟದಿತ್ತ ಹೋಲ್ಬಿಡೋ ಮರ ಅದ ಕನಸು, ಅದೇನ್ ನಜೆ ಆಗುದಿಲ್ಲ ಅಂತ ಹೆಂಗ್ ಬಿಡ್ತೀವಿ ಹಂಗೆ ಇದು ಕೂಡ ಜಗತ್ತು. ಎಚ್ಚರಿಕೆ ಅವಸ್ಥೆ ಒಳಗೆ ನೀ ಏನು ಪಂಚ ಜ್ಞಾನೇಂದ್ರಿಯಗಳಿಂದ ಗ್ರಹಿಸ್ತಿಯಲ್ಲ, ಇದೆಲ್ಲವೂ ಅನಿತ್ಯ ಐತಿ, ಸತ್ಯ ಅಲ್ಲ ಅಂತ ತಿಳ್ಕೊಳ್ಳಿ. ಇದು ವಿಷಮ ಐತಿ, ಸಮ ಮಾಡ್ಲಿಕ್ಕೆ ಬರುದಿಲ್ಲ. ಹಾಗೆ ಈ ದೇಹನೂ ಕೂಡ ಹಂಗೆ ಐತಿ. ಯಾಕಂದ್ರೆ ಅದು ತದ್ರೂಪ ಇದೆ. ಅಲ್ಲಿ ಏನು ಬಾಹ್ಯದೊಳಗೆ ಜಡ ಪಂಚಮಹಾಭೂತಗಳದಾವ, ಹಂಗ ಇದೆ ಜಡ ಪಂಚಮಹಾಭೂತಗಳಿಂದ ವಿಕರಿಸಲ್ಪಟ್ಟಂತ ದೇಹ. ಇದು ಕೂಡ ಅನಿತ್ಯ ಐತಿ, ಸತ್ಯ ಇಲ್ಲಿದು. ಯಾಕಂದ್ರೆ ಒಂದು ಅವಸ್ಥೆ ಒಳಗೆ ಐತಿದು, ಇನ್ನೊಂದು ಅವಸ್ಥೆ ಒಳಗಿಲ್ಲ. ನಿದ್ದೆ ಒಳಗಂತೂ ಇಲ್ಲ ಇಲ್ಲ. ಈ ಭಾವವನ್ನು ಬಿಟ್ಟಾಗ ನಿದ್ದೆ ಐತಿ, ಆರಾಮ ಐತಿ, ಸುಖ ಯಾವಾಗ ಐತಿ ಅಂತಂದ್ರೆ ಶರೀರ ಭಾವ ಬಿಟ್ಟಾಗ. ಎಲ್ಲದಕ್ಕೂ ಕಾರಣ, ಮುಖ್ಯ ಕಾರಣ ಈ ಶರೀರ ನಾನಂತ ಮನಸ್ಸಿನಾಗ ಹಿಡ್ಕೊಂಡಿದ್ದ. ಅದಕ್ಕೆ ಅಲ್ಲೇ ಬಿಡು, ಅದನ್ನ ಮನಸ್ಸಿನಾಗ ಏನು ಹಿಡ್ಕೊಂಡಿಲ್ಲ ಅಲ್ಲೇ ಬಿಡು. ಎಲ್ಲಿವರೆಗೆ ಬಿಡ್ಲಿಕ್ಕೆ ಬರ್ತೈತೆ ಅಲ್ಲಿವರೆಗೆ ಬಿಟ್ಟು ಹಾಕ. ತ್ಯಾಗ ಒಂದೇ ಇದಕ್ಕೆ ಸುಖಕ್ಕೆ ಸಾಧನ. ತ್ಯಾಗವನ್ನ ಮಾಡಿದಂದ್ರೆ ನಿನ್ನ ಸುಖ ಆಯ್ತು. ತ್ಯಾಗೇನ ಏಕೇನ ಅಮೃತತ್ವ ಮಾಂಸ. ತ್ಯಾಗ ಮಾಡಿದಾಗ ಇದನ್ನ ಮ್ಯಾಲಿನ ಮೋಹನ ಬಿಟ್ಟಾಗ ನೀನು ಸುಖದಿಂದ ಇರಲಿಕ್ಕೆ ಸಾಧ್ಯ. ಇದನ್ನು ಬಿಡು. ಈ ಜಗತ್ತಿನ ವಿಷಯಾದಿ ವಸ್ತುಗಳನ್ನು ತ್ಯಾಗ ಮಾಡು. ಅವು ಅನಿತ್ಯದವು, ಅವು ಸುಖ ರೂಪ ಇಲ್ಲವು, ದುಃಖ ರೂಪದಿಂದ ಕೂಡ್ಯವು, ವಿಷಮದವು, ದೋಷದವು ಅದರೊಳಗೆ ಅಂತ ತಿಳ್ಕೊಂಡು ಅವನು ಕೈ ಬಿಟ್ಟು ಹಾಕಿದಾಗ ನಿನ್ನೊಳಗೆ ನೀ ಬಂದಾಗ ಅವಾಗ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದನ್ನ ಹೆಂಗೆ ಅಂತ ನೋಡು. ನಾನು ಪರವಸ್ತುದೇನಂತ ತಿಳಿದು ನೋಡು. ಈ ತತ್ವದ ಕೂಡ ಬೆರಕೆಯಾಗಿ ನೋಡಕ್ ಹೋಗ್ಬೇಡ ನೀನು. ನೋಡು ನೋಡು ನೀನೇ ಪರವೆಂದು ತತ್ವ ಗೂಡದೆ ವಿಲಕ್ಷಣವಾಗಿ ನಿಂತು ನೋಡು. ಹೇಗೆ ಕನ್ನಡಿ ಮುಂದೆ ನಿಂತು ಈ ಆಕಾರ ಅದ್ರೊಳಗೆ ಪ್ರತಿಬಿಂಬಿಸಿದಾಗ ಹೆಂಗೆ ಇದನ್ನು ತಿದ್ದುಕೊಂತಿಯಲ್ಲ, ಹಂಗ ಇದನ್ನು ಹೊರಗಿಟ್ಟು ನೋಡು ನೀನು. ಇದು ಏನು ಅಂತ ತಿಳಿದು ನೋಡು. ಇದ್ರ ಕೂಡ ಬೆರಕೆಯಾಗಿ ನೋಡಾಕತ್ತಿ. ಇದ ನಾನು ನಂದು ಅಂತ ಇದ್ರ ಕೂಡ ಬೆರಕೆಯಾಗಿ ನೋಡಾಕತ್ತಿ. ಇದ್ರ ತತ್ವದ ಕೂಡ ಬೆರಕೆಯಾಗಿ ನೋಡಬೇಡ. ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡು. ಅಂದಾಗಿದು ಅನಿತ್ಯ ಐತಿ, ದುಃಖ ಐತಿ. ಇದರಿಂದ ಈ ಶರೀರನ ದುಃಖಕ್ಕೆ ಕಾರಣ ಆಗೈತಿ ಅಂತ ವಿಚಾರ ಮಾಡಿದಾಗ ಅವಾಗ ಜ್ಞಾನ ಯಾರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಅನುಭವಗಳ ಸಂಘ ಮುಖ್ಯ ಐತಿ. ಅಂತ ಅನುಭವಗಳ ಸಂಘದೊಳಗೆ ಬಂದಾಗ ದಿನಾ ಇದ ವಿಚಾರವನ್ನು ಮಾಡ್ತಾ ಅನುದಿನವೂ ಕೂಡ
ಇದೇ ವಿಚಾರದೊಳಗೆ ನಾವು ಕಾಲ ಕಳೆದ್ರೆ ಒಂದಿಲ್ಲ ಒಂದಿನ ಏನು ಅಜ್ಞಾನ ಅಂತಕ್ಕಂಥದ್ದು ಪರಿಹರಿಸ್ತೈತಿ. ಅವಾಗ ನನ್ನ ನಿಜದ ಅನುಭವವನ್ನು ಮಾಡಿಕೊಂಡು ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಅವರು ಮಾರ್ಗದರ್ಶನ ರೂಪದೊಳಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಅಂಥ ಒಂದು ಗುರುವಿನ ಆಶ್ರಯ, ಅಂಥ ಒಂದು ಆಶ್ರಯ ಸಾನ್ನಿಧ್ಯದೊಳಗೆ ನಾವು ಬಂದಾಗ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅಂಥ ಒಂದು ಪ್ರಯತ್ನದೊಳಗೆ ತೊಡಗಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಒಂದು ಎರಡು ಮಾತನ್ನು Thank you.